ಹಾಗೇನೆ ಸಿಟ್ಟಾಗ್ತಾ ಇದ್ಲ ಅವಳು ಭೂಮಿ. ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಈ ವಾರದ್ದು ನಮ್ಮ ಅಪ್ಪಯ್ಯ ದುಡ್ಡು ಕೊಟ್ಟಿಲ್ಲ ಅಂತಿದ್ದು. ನಾನು ಅದಕ್ಕೇ ಏನು ಮಾಡ್ತಮ್ಮ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತಿದ್ದೆ. ದುಡ್ಡು ಅಂತೆ ಕೊಡು, ದುಡ್ಡು ಕೊಟ್ರೇನೆ. ಅವಾಗ ಬೇಡ ಅಂಬಾರು. ನಾವು ಬೇಡ ಅಂದಾಗ ಸುಮ್ಮನೆ ಇದ್ದಿದ್ರೆ ಯಾವುದು ಇರ್ತಿಲ್ಲ. ನಾವು ಕೊಟ್ಟು ಕಳ್ತೀವ. ಇವಾಗ ಕೊಡಲಿಲ್ಲ ಅಂದರೆ ಬೇಜಾರ ಮಾಡ್ಕೊಂತ ನೋಡಪ್ಪ ಕೊಡಲಿಲ್ಲ ನಮ್ಮಪ್ಪ ನಮ್ಮಮ್ಮ ಅಂತಾರೆ. ಅದೇ ನಾನು ಮತ್ತೆ ಅನ್ನ ಕರ್ಕೊಂಡು ಹೋದ್ನ ಒಂದು ತೊಟ್ಟೆ ಎಣ್ಣೆ ಹಾಕ್ಯಂಬರೋಣ ಅಂತ ನಾನು ಅಲ್ಲೆಲ್ಲ ಕಳೆದು ಬಿಟ್ಟೆ. ಏನು ಮಾಡೋಣ? ಹೇಳ್ತೀನಿ ನೀನು ಕೇಳಲ್ಲ. ಎಷ್ಟು ಜನ ಹೇಳು ನೀನು ಕೇಳಲ್ಲಪ್ಪ. ಯಾಕೆ ಹೇಳ್ತಾರೆ ಏನು ಅಂತ ಅರ್ಥನೇ ಮಾಡ್ಕೊಂಬಲ್ಲ. ದುಡ್ಡೆಲ್ಲಪ್ಪ ಈ ವಾರದ್ದು ದುಡ್ಡೇ ಕೊಟ್ಟಿಲ್ಲ ನೀನು. ಇಲ್ಲ ಕಣಮ್ಮ, ನಾನು ದುಡ್ಡು ಇಟ್ಕೊಂಡಿದ್ದೆ. ಅದೇನಾಯ್ತು ಅಂದರೆ ಇದಿಂಥದ್ದು ಅವತ್ತು ಯಾಕೆ ಮೈನಾತ ಹಂಗಾಗಿತ್ತು. ತೆಗಿ ಒಂದು 50 ರೂಪಾಯಿ ನಾನು ಇಟ್ಟು ಹಿಂಗೆ ಎಣ್ಣೆ ಹಾಕ್ಯಂಬರೋಣ ಅಂತ ಹೋದ್ನ. ಇಟ್ಕೊಂಡಿದ್ದೆ. ಅವ್ನು ಯಾರನ್ನ ಒಬ್ರನ್ನ ಕರ್ಕೊಂಡೋದೆ. ಅವ್ನು ಕೊಡಿಸು ಅಂತ ಕೊಡಿಸ್ದೆ. ಆಮೇಲೆ ಬಂದು ನಮ್ಮನ್ನು ನೋಡ್ಕೊಂಬ ಜೋಮ್ನಾಗ ದುಡ್ಡಿಲ್ಲ, ಕಳ್ದೈತಿ. ಮೂಡಿಕೊಳ್ಳೋದು ಸಿಗಲಿಲ್ಲ, ಸುಮ್ಮನೆ ಹಿಂಗೆ ಮತ್ತೆ ನಿಮ್ಮಿಬ್ಬರಲ್ಲಿ ಒಂದು ಈಟು ಜವಾಬ್ದಾರಿ ಇಲ್ಲ. ಇಷ್ಟು ದಿವಸ ಆಗೈತಲ್ಲ, ನಾವು ಬುದ್ಧಿವಂತರಾಗಿರೋದ್ಕಂತೂ ಪರವಾಗಿಲ್ಲ. ನಾವೇನಾದರೂ ಬುದ್ಧಿವಂತರಾಗಲಿಲ್ಲ ಅಂದರೆ ಬಡವರಾಗಿ ಹುಟ್ಟೋದು ತಪ್ಪಲ್ಲ. ಬಡವರಾಗಿ ಸಾಯೋದು ತಪ್ಪು ಕಣಪ್ಪ. ಏನಾನ ಒಂದು ಮಾಡಬೇಕು. ಇಲ್ಲೇಂದೆಲ್ಲ ತಕ್ಕ ಹಿಂಗೆ ಬಂದ್ರಲ್ಲ ನೀವು. ಇದಕ್ಕೆ ಮತ್ತೆ ನೀವೇನು ಉಳ್ಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳೋದು ಅಲ್ಲ. ಇಷ್ಟು ದಿವಸ ಆಗೈತೆ ಎಲ್ಲ ಹಿಂಗೆ ಮಾಡಿರಿ. ಏನೋ ಬಿಡು ವಿಕ್ಕೆಂತಾರೆ ಅಂತ ಸುಮ್ಮನೆ ಆದ್ವಿ. ನೀನು ಕಳಿತಿ ಅಂಬೋದು ಗೊತ್ತಾತ. ಅದಕ್ಕೆ ನಾನು ತತ್ತರಪ್ಪ ಅಂತ ಹೇಳಿ ಇಸ್ಕೊಂಡಿದ್ದು. ನೀ ಅಪ್ಪಗೆ ಬುದ್ಧಿ ಬೇಡ್ವಿ. ಎಲ್ಲಿ ತೆಗಿಬೇಕಾರೆ ಎಲ್ಲಿ ಉದುರಿಸ್ತೋ ಏನೋ, ಅಚ್ಚುಕಟ್ಟಾಗಿ ಇಕ್ಕಬೇಕಾ, ಎಲ್ಲಿ ಏನು ಮಾಡ್ಕೊಂತ ಏನೋ. ಏನೇಂದ್ರೂ ನಿಮ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇಲ್ಲ ಹೇಳ್ರಿ. ನಾನು ನೋಡಿದ್ದೀನಿ ಆಲೇನೆ. ಜವಾಬ್ದಾರಿ ಇಲ್ಲ ನಿಮಗೆ. ಜವಾಬ್ದಾರಿ ಇದ್ದಿದ್ರೆ ಹಿಂಗೆ ಯಾಕೆ ಆಗ್ತಿದ್ವಿ. ಎಂತೆಂತಾರನೋ ನಮ್ಮೂರಾಗೆ ತಗೊಳಪ್ಪ. ಕೊಲಿ ಮಾಡ್ಕೊಂಡು ತಿಂಬರು ಹೆಂಗೆ ಇದ್ದಾರೆ. ಕೊಲಿ ಮಾಡ್ಕೊಂಡೆ ಗನವಾಗಿ ಒಡವೆ ಸರಗಳೆಲ್ಲ ಮಾಡಿಸ್ಕೊಂಡವ್ರು. ನೀವು ಎಷ್ಟೇ ಮಾಡಿದ್ರೂ ಹಿಂಗೆ ಉಳಿಸ್ಕೊಂಡು ಹೋದ್ರೆ ಎಲ್ಲ ಉಳಿತೈತಿ. ಎಂತೆಂಥ ಬಡವ್ರು ಹೆಂಗೆ ಮಾಡ್ಯವ್ರಿ. ಶಾನೆ ಬಡವ ಅಂತಾರೇನೆ ಇವತ್ತು ಎಷ್ಟು ಜನ ಮುಂದುವರೆದವ್ರು. ನೀವು ಬರೀ ತಡ ಇಲ್ಲ ಹಿಂಗೆ ಬಂದ್ರಿ. ಬರೀ ದುಡ್ದಿರೋದು 1 ರೂಪಾಯಿ ಉಳಿಸಲ್ಲ, ಏನಿಲ್ಲ, ಎಲ್ಲ ಕಳ್ದಾಕಿ ನೋಡಿ ಅಂತೀರ. ಉಳಿಸ್ಕೊಂಡು ಹೋಗ್ಬೇಕು. ದುಡಿಯೋದು ಲೆಕ್ಕಲ್ಲ ಯಾವತ್ತೂ. ಉಳಿಸ್ಕೊಂಡು ಹೋಗ್ಬೇಕಣಪ್ಪ. ನೀನೇನು ಯಾವತ್ತೂ ಉಳಿಸಲ್ಲ ನೀನು. ಉಳಿಸ್ತೈತೆ ಹೇಳಿ ನಿಮ್ಮ ಅಪ್ಪ. ಏನು ಅವತ್ತೇನೋ ಹೋಗೈತೆ ಯಾರನ್ನ ಕುಡಿ ಅಮ್ಮ ಜೊತೆಗೆ ಹಾಕೈತೆ ನನ್ನ ಮಗನೇ ತಣ್ಣು ಏನೋ. ನೀನು ಹಿಂಗೆ ಅಂತೀಯಮ್ಮ. ನೀನು ಹಿಂಗೆ ಅಂತ ಹೇಳ್ತೀಯ. ಎಷ್ಟಿರುತ್ತೆ ಗೊತ್ತೆ ಮನೆ ಮೇಲೆ. ನಾನು ಇವತ್ತು ಎಲ್ಲರನ್ನೂ ಕರ್ಕೊಂಬಂದು ನಿಮ್ಮನ್ನೆಲ್ಲ ನೋಡ್ಕೊಂತ ಇದ್ದೀನಲ್ಲ. ಅದಕ್ಕೇನೆ ಇವತ್ತೆಲ್ಲ ನಿಮ್ಮನ್ನೆಲ್ಲ ಕರ್ಕೊಂಬಂದು ನೋಡ್ಕೋಬೇಕಂದ್ರೆ ಎಷ್ಟು ಬಿಗಿ ಐತೆ ಗೊತ್ತೆ. ನೋಡ್ಕೊಂತ ಇದ್ದೀನಲ್ಲ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೋಡ್ಕೊಂತ ಇದ್ದಾರಲ್ಲ ಯಾಕೆ ಏನು ಎತ್ತ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಅರ್ಥ ಮಾಡ್ಕೊಂತೀವಮ್ಮ ಬಿಡು. ಅದು ಯಾಕಂಗೆ ಬೈತೀಯ? ಏನೇ ಅಂದರೂ ಇಷ್ಟೇ. ನಾವೆಲ್ಲರನ್ನೂ ಇಟ್ಕೊಂಡು ಎಲ್ಲರನ್ನೂ ನಿಭಾಯಿಸ್ಕೊಂಡು ಹೋದ್ರೂ ಇಷ್ಟೇ. ನೋಡ್ಕೊಂಬರಿದ್ದಷ್ಟು ಅಷ್ಟೇ. ಮತ್ತೆ ಜಂಬ ಬರೋದು ಬಿಡು, ನೋಡ್ಕೊಂತಾರೆ ಅವರು ಅಂತ. ಇನ್ನೊಳಿ ಒಂದು ಮಾತಾಡಿಲ್ಲ ಎಷ್ಟು ದಿವಸ ಆಗೈತಿ. ಅವ್ರೇನು ಮಾತಾಡಿಲ್ಲಮ್ಮ, ನೀನು ಅಂತೀಯ ನಮಗೆ. ಅವ್ರೇನೊಂದು ಮಾತು ನಮ್ಮನ್ನು ಬೈದಿಲ್ಲ. ಅವ್ರೇನು ನಮ್ಗೊಂದು ಮಾತು ನಮ್ಗೆ ಏನೋ ಅಂಬೋದಾಗಲಿ ಏನೋ ಅಂದಿಲ್ಲಮ್ಮ. ದುಡ್ಡು ಬೇಡ ಅಂತಲೇ ಅಂಬೋದು. ನೀನೇ ಕೇಳೋದು. ಹೊಳಿ ಅಂದ್ರೆ ಸುಮ್ಮನೆ ಇದ್ರು ನೀನು ಬೈತಿ ಹಂಗೆ. ನೀನು ಹೆಂಗೆ ಮಾತಾಡ್ತೀಯ? ನಾವು ನೋಡ್ತಾ ಇದ್ದೀವಿ ನಡುವೆ ಆಲೇನು. ಅದಕ್ಕೆ ಮತ್ತೆ ನಮ್ಮನ್ನು ನಾವು ಹೆಂಗೆ ಉಂಡ್ಕೊಂಡು ನಾವು ಅಲ್ಲಿ ಇದ್ವಿ ಹೆಂಗಾನ. ನಾನೇನು ಇರೋದಕ್ಕೇನು ಬೇಡ ಅಂದಿಲ್ಲ. ಮಾಡ್ತೀರಾ ಕಷ್ಟಪಟ್ಟು ಹಿಂಗೆ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಅಂತ. 1-2 ದಿನ ಹಂಗೆ ಚೆನ್ನಾಗಿದ್ರಮ್ಮ. ಇತ್ತೀಚೆಗೆ ಆಲೇ ನೀವು ಹಿಂಗೆ ಮಾಡ್ತೀರ ತಗ. ನಾವು ನೋಡ್ಕೊಂತಿಲ್ವ ಎಲ್ಲರನ್ನೂ ನೋಡ್ಕೊಂತ ಇದೀವಿ ಮಗನವಾಗಿ. ನಿಮ್ಮನ್ನೆಲ್ಲನ ನೋಡ್ಕೊಂಡು ನಾವೆಷ್ಟು ನಿಭಾಯಿಸ್ಕೊಂಡು ಮನೆಯಾಗೆಲ್ಲನ ಹೋಗ್ತಾ ಇದ್ದೀನಿ ನಾನು. ಬಿಡಾಕ ಅದು ಯಾಕೆ ಹಂಗೆ ಬೈತೀಯ? ಇವಾಗ ಏನು ನೀನು ದೊಡ್ಡ ಇದು ಅಂತ ಹೇಳಿ ಏನು ಎಲ್ಲರನ್ನೂ ಬೈತೀಯ? ಪಾಪ ಅವ್ರು ಬೈದ್ರೆ ಎಲ್ಲಿಗೆ ಹೋಗ್ತಾರೆ? ನೀನೇ ತಾನೇ ಕರ್ಕೊಂಬಂದಳು. ನೋಡ್ಕೊಂತೀನಿ ನಾನು. ಬರ್ರಿ ನಮ್ಮ ಮನೆಯಾಗೆ ಇರ್ರಿ ಅಂತ ಹೇಳಿ ಕರ್ಕೊಂಬಂದು ಇವಾಗ ಈ ರೀತಿ ಮಾಡಿದೆ. ಅದಕ್ಕೆ ಮತ್ತೆ ಹತ್ರ ಇದ್ದರೆ ಆಸೆ ಇರಲ್ಲ, ದೂರ ಇರಬೇಕು ಅಂತ ಹೇಳೋದು. ಹತ್ರ ಇದ್ದರೆ ಅಂತಾರೂ ತಂದೆ ತಾಯಿಗೂ ಪ್ರೀತಿ ಬರಲ್ಲ, ನಿನ್ಗೂ ಪ್ರೀತಿ ಇಲ್ಲ ಅಪ್ಪ ಅಮ್ಮ ಎಂಬುದು. ಇಲ್ಲೇ ಉಳ್ಕೊಂಡ್ರಲ್ಲ ಅದಕ್ಕೆ ನಿನಗೆ ಇವಾಗ ಅಷ್ಟೊಂದು ಇದು. ಅಲ್ಲ ಇವಾಗ ಇಲ್ಲೇ ಇದ್ದು ಹೆಂಗೊಂದು ನೋಡ್ಕೊಂತೀವಿ ಅಂತ ಹೇಳ್ಬಿಡು. ಅವ್ರು ದುಡಿದಿದ್ದು ರೊಟ್ಟೆ ನೋಡ್ಕೊಂತೀವಿ ಎಂಬ ಅಷ್ಟು ಬುದ್ಧಿ ಇರಬೇಕು ಹೊರತು. ಅಕ್ಕ ಇತ್ತೀಚೆಗೆ ಅಕ್ಕ ನೀನು ತುಂಬ ಬದಲಾಗ್ತಾ ಇದೆಯಾ ಭೂಮಿ ಅಕ್ಕ. ನಾನು ನಿನ್ನ ಮೇಲೆ ತುಂಬ ಬೇಜಾರತ್ಬಿಟ್ಟೈತೆ. ಬೆಳಗ್ಗೆ ಮಾತಾಡಿಸ್ತಲ್ಲ ಅದಕ್ಕೆ ನೀನು ನನ್ನ ಮಾತಾಡಿಸ್ಬೇಡ ಅಂತೇಳಿ ಹೇಳೋವಾಗ ಬಂದಿದ್ದೀನಿ. ನೀನು ನಾನು ಮಾತಾಡಿಸ್ಲೇ ಬೇಡ. ಇತ್ತೀಚೆಗೆ ಯಾಕೋ ಭಾಳ ಇದು ಮಾಡ್ತಾ ಇದೆಯಾ. ನಾನು ಬೈಯೋದೇ ಕಣ, ನೀನು ಹೇಳ್ಬೇಡ, ಸುಮ್ಮನೆ ಹೋಗು. ಸರಿ ಆಯ್ತು ಹೇಳು, ಹೋಗ್ತೀನಿ. ಇವನೊಬ್ಬ ಬಂದ್ಬಿಡ್ತಾನೆ. ನಾನು ಇಲ್ಲಿ ಸಿಟ್ಟನ್ನ ಮಾತಾಡ್ತಾ ಇದ್ದೀನಿ. ನಾವು ಹೇಳೋರಾಗತ್ತೆ ಹೇಳೋದು. ಹೋಗಿದ್ರು ಮುಂಚ್ಕೊಂಡು ಭೂಮ ಮೀನಾಡ್ವೆ ಹಂಗೆ ನಮ್ಮ ಮೇಲೆ ಹಂಗೆ ಆಡುತ್ತೆ. ತಗ ಯಾಕೆ ಏನು ಅಂತ ಸ್ವಲ್ಪನಾದರೂ ಅರ್ಥ ಮಾಡ್ಕೊಂಬಲ್ಲ. ಹೆಂಗೆ ಮಾತಾಡೋದು ನೋಡು. ತಗ ಇದು ಯಾವಾಗಲೂ ಇದ್ದಿದ್ದೇನೆ ಹಂಗೆ. ಮತ್ತೆ ಒಂದೇ ಮನೆಯಾಗಿದ್ರೆ ಯಾವಾದರೂ ಒಂದು ಬಂದೇ ಬತ್ತ. ತಂದೆ ಮಕ್ಳಿಗಾಗಲಿ ಒಂದೇ ಮನೆಯಾಗಿದ್ಮೇಲೆ ಯಾವಾದರೂ ಒಂದು ಸ್ಟಾರ್ಟ್ ಆಗ್ತಾವಪ್ಪ. ಏನು ಮಾಡೋಕ್ಕಲ್ಲ. ಮನೆ ಅಂದಮೇಲೆ ಎಲ್ಲರೂ ಚೆನ್ನಾಗೇ ಇರೋಕ್ಕಾಗುತ್ತೆ. ಎಂಥವ್ರು ಕೂಡ ಚೆನ್ನಾಗಿರೋಕ್ಕಾಗಲ್ಲ. ಯಾವುದಾದ್ರೂ ಒಂದು ಬಂದೇ ಬರುತ್ತೆ.
ನಿನ್ನ ಮಗ ಹೋಗಿ ಹೇಳು ಅಂತ ಹೇಳೋದವು ನೀನು ಇಲ್ಲೋಡು ನೀನು ಎಂತಾಳಂದ್ರೆ ಇಲ್ಲೋಡಿ ಅಮ್ಮ ನೀನು ನೋಡ್ಬಿಟ್ರೆ ನನಗೆ ಅಷ್ಟೇ ಸಿಟ್ಟು ಬರಲ್ಲ, ನಿಜ ನನಗೆ ಹಂಗೆ ಸಿಟ್ಟು ಬರಲ್ಲ. ನೀನು ಥೋ ಹೋಗು. ನಿಂತ ಮಾತಾಡಲೇಬಾರ್ದು ಅಮ್ಮಂಗಾಗುತ್ತೆ. ಇಂಥ ಒಳ್ಳೆ ಬುದ್ಧಿ ಇಲ್ಲ ಏನೇ ಅಂದ್ರೂ. ನೀನು ಒಳ್ಳಾಳಲ್ಲ ನೀನು. ಅದ್ಯಾಕೋ ಒಳ್ಳಾಳಲ್ಲ ಅಂತ ಹೇಳ್ತಾ ಇದೆಯಾ? ನಾನು ಹೆಂಗೆ ನಿನಗೋಸ್ಕರ ಎಷ್ಟು ಇದು ಮಾಡ್ತೀನಿ, ಒಳ್ಳಾಳಲ್ಲ ಅಂತ ಬೈತಿಯಲ್ಲ ನೀನು. ಅಪ್ಪ ಪಾಪ ನೀನು ಯಾವ ಸತಿ ಬೈತಿದ್ಯಾ? ಅವ್ನು ಒಂದು ದಿವ್ಸನ ಹಿಂಗೆ ಬೈದಿಲ್ಲ ಕಣು. ನೀನು ಹೆಂಗೆ ಬೈತೀಯ ಬಾಯಿಗೆ ಬಂದಂಗೆ? ಮತ್ತೆ ಹೇಳು, 25,000 ಸಂಬಳ ದುಡಿತಾನಲ್ಲ, ಮತ್ತೆ ನನ್ನ ತಂದೆ ತಾಯಿಗೆ ಬಿಟ್ಟರೆ ಇನ್ನು ಯಾರಿಗೆ ಕೊಡಬೇಕು ಅಂತ ಕೇಳೋವು ಅವನ್ನ. ಕೊಡಬೇಕು ನನಗೆ, ನನ್ನ ಮಗ ದುಡ್ದಿರೋದು ಬೇಕು ಅಷ್ಟೇ. ಅವ್ನು ಎಲ್ಲನೇ ಇರಲಿ ಹೇಳು, ದುಡ್ಡು ಕೊಡ್ಲೇಳು ಅಷ್ಟೇ. ಮತ್ತು ತಂದೆ ತಾಯಿ ನೋಡ್ಕೊಂಬನ ಯಾರು ನನ್ನ ಮಕ್ಳು ನೋಡ್ಕೋಬೇಕು ಹೇಳು? ತಂದೆ ತಾಯಿ ನೋಡ್ಕೊಂಬ ಅಂತ ನನ್ನ ಮಕ್ಳು ಯಾರು ಹೇಳು? ಯಾರು ನೋಡ್ಕೋಬೇಕು ಹೇಳು? ಇವರೇ ನೋಡ್ಕೋಬೇಕು ತಾನೆ, ಇವರೇ ನೋಡ್ಕೋಬೇಕು ಅನ್ನೋ ಮೇಲೆ ಕೊಡಬೇಕು ಅಷ್ಟೇ. ಸುಮ್ಮನೆ ಕೊಡ್ದಂಗೆ ಇಲ್ಲದೆಲ್ಲ ಗಾಂಚಲಿ ಮಾಡಿದರೆ ಅವನೆಲ್ಲನೇ ಇರಲ್ಲ, ನಮಗೆ ದುಡ್ಡು ಬಿಸಾಕ್ಲಲ್ಲ ಅಷ್ಟೇ. ಅದನ್ನ ಹೇಳು ಬರಾಗ ಹೋಗು, ಎಲ್ಲನೇ ಇರಲಿ ದುಡ್ಡು ಕೊಡೋಕೆ ಹೇಳು ನಮಗೆ. ಅದು ಹೆಂಗೆ ಕೊಡ್ತಾರಲ್ಲ ಪಾಪ. ನೀನು ಒಂದಿಸ್ಕರ ನನ್ನ ಮಗ ಅಂತ ಹೇಳಿ ಒಂದು ಬಟ್ಟೆ ಬರೀ ತಗೊಂಡೋಗೋದಾಗಲಿ, ಅವನಿಗೆ ನೋಡ್ಕೊಂಬೋದಾಗಲಿ ಅದೆಲ್ಲ ಮಾಡಿದೆಯೇನು? ಎಂದೆಂದು ನೋಡ್ಕೊಂಬೋದು ಮಾಡೋದು ಮಾಡೇ ಇಲ್ಲ. ಸುಮ್ಮನೆ ಹೆಂಗೆ ಮಾತಾಡ್ತೀಯ ನೋಡು ಬಾಯಿಗೆ ಬಂದಂಗೆ. ನಿನ್ಗೊಂದು ಈಟನ ಇದಿಲ್ಲ ಕಣವು. ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ನಾನೇನು ನೋಡ್ಕೊಂಡಿದ್ದೆ, ನಾನೇನು ಮಾಡಿದ್ದೆ, ಏನು ಯಾತ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡ್ದಲ್ಲ ಸುಮ್ಮನೆ ಮಾತಾಡೋದಲ್ಲ. ನೀನೇನು ಮಾಡಿದ್ದೆ ಅಂತ ಯೋಚನೆ ಮಾಡಿದ್ದೀಯೆ? ಅವ್ನು ನೋಡ್ಕೊಂಡಿದ್ದೀಯ ಎಂದ ನಾನು ಬಾಯಿಗೆ ಬಂದಂಗೆ ನನಗೆ ಬೈತಾನೆ. ನಾನು ಎಷ್ಟಂತ ಬೈಸ್ಕೊಂಡಿರೋನು. ನನಗೇನೆ ಎಷ್ಟು ಅನ್ಸರ್ಸಿದ್ದೀನಿ ಇಲ್ಲಿ ಬಂದಾಗಿಂದ. ನನಗೆ ನಿನ್ನ ಮೇಲೆ ಎಷ್ಟು ಇದು ಗೊತ್ತೇ. ಯಾವತ್ತು ನಾನು ಎಷ್ಟು ಇದು ಮಾಡಿದ್ದೀನಿ. ಹೆಂಗೆ ನಾನು ನೋಡ್ಕೊಂಡಿದ್ದೀನಿ. ಹಂಗಂದ್ರೂ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದಿಲ್ಲ. ಹೆಂಗೆ ಬೈತಾ ನಂಗೆ? ಅದು ಹೆಂಗೆ ಕೊಡ್ತಾರ ಅವ್ರ ಸಂಬಳನ? ನನಗೆ ಒಂದು ಸಂಬಳ ಕೊಡ್ಬೇಕು ಅಷ್ಟೇ, ಇಲ್ಲಾಂದ್ರೆ ಬಂದಿರ್ಬೇಕು. ನನ್ನ ಮಗ ಅಂತ ನಮ್ಗೆ ಆಸೆ ಇಲ್ವೇನಮ್ಮ? ನಮ್ಗೆ ಆಸೆ ಇರೋದಕ್ಕೆ ತಾನೇ ನಮ್ಮ ಮಗ ಅಂಬೋದು. ನಾನು ಕೇಳೋದು ಇಷ್ಟೇ, ಸಂಬಳ ಕೊಡ್ಲೇಳು, ಇಲ್ಲ ಬಂದಿರಲಿಲ್ಲ, ನಾವೆಲ್ಲ ನೋಡ್ಕೊಂತೀವಿ. 25,000 ಸಂಬಳ ದುಡಿತಾನೆ. ಪಟ್ಟೇನು ಓದಕ್ಕೆ ಹೋಗೋದು ಬೇಡ, ಏನೂ ಬೇಡ ಅವನು ಅಷ್ಟೇ. ನಮಗೆ ಸಂಬಳ ದುಡ್ಡು ಕೊಡ್ಲೇಳು. ಸಂಬಳ ದುಡ್ಡು ಕೊಟ್ರೆ ನಮ್ಗೆ ಆಗುತ್ತೆ ಅಷ್ಟೇ. ನಾನು ಕೇಳೋದು, ನಾನು ತಿರುಗಿ ಹೆಚ್ಚಾಗಿ ನಾನು ಏನೂ ಕೇಳಲ್ಲ. ಸಂಬಳ ದುಡ್ಡು ಕೊಡೋಕೆ ಹೇಳು. ಜೋಟ್ ಕೊಟ್ರು ಸಾಲ್ತಾಗ ಗಂಡ ಹೆಂಡ್ತಿ ಇಬ್ಬರಾಳಿಗೆ ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ತಿರ್. ದುಡಿಯಲ್ಲ ಮತ್ತು ದುಡಿಲಿಲ್ಲ ಅಂದ್ರೆ ಮಕ್ಳನ್ನು ಬೆಲೆ ಕೊಡಲ್ಲ ಕಣೋ. ಮಕ್ಳನ್ನು ಬೆಲೆ ಕೊಡಲ್ಲ, ಯಾವನು ಬೆಲೆ ಕೊಡಲ್ಲ. ಏನು ನಾವೇನೇನು ಇವತ್ತೇನು ನಾನೇನೇನು ಇಲ್ಲೂ ಹೇಳ್ತಿಲ್ಲ, ಇರೋದನ್ನೇ ಹೇಳ್ತಿರೋದು. ನೀನು ದುಡಿಯಲ್ಲ ಏನಿಲ್ಲ, ಅದಕ್ಕೆ ಮತ್ತು ನಿನ್ನ ಮಗ ನೀನು ಬೆಲೆ ಕೊಡಲ್ಲ. ಜೊತೆ ಕೆಲ್ಸಕ್ಕೆ ಅದು ಮಾತ್ರ ಆಗೋಕ್ಕಿಲ್ಲ, ನೋಯ್ಯಕ್ಕಿಲ್ಲ ಇವನಿಗೆ. ಯಾಕತ್ತೆ ಏನತ್ತೆ, ಯಾಕೆ ಹಿಂಗೆ ಬೈ ಮಾಡ್ತೀಯ? ಬಾರೇಲಿ ಎದ್ದಾಗಿಂದ ತಲೆ ತಿಂತಾನೆ ಇಲ್ಲಿ ಕುಕ್ಕರ್ಸ್ಕೊಂಡು ದರಿದ್ರದ ನನ್ನ ಮಗ. ದರಿದ್ರದ ಊಟ ದರಿದ್ರ ನನ್ನ ಮಗ ಅಲ್ಲ. ಎದ್ದಾಗಿಂದ ತಲೆ ತಿಂತಾ ಇದ್ದಾನೆ ನನಗೆ ಹಂಗೇನೆ. ನನಗೆ ನೀನು ಅವನಿಗೆ ದುಡ್ಡು ಇಸ್ಕೊಂಬ, ಸಂಬಳದ ದುಡ್ಡ ನನಗೆ ಕೊಡೋಕ್ಕೆ ಹೇಳು. ನೀನು ಹೇಳು ಕರ್ಕೊಂಬ ಅಂತ ಹೇಳಿ ನನ್ನ ತಲೆ ತಿಂತಾನಲ್ಲಿ ಹೋಗೋರು ಮಗನ ನಾನು ಕರ್ಕೊಬರ್ಬೇಕು. ಇದೊಂದಿತ್ತು ತಾಳು ಕೆಟ್ಟನ ಹೇಳತ್ತೆ. ಯಾಕೆ ಹಿಂಗೆ ತಾಳು ಕೆಡಿಸ್ಕೊಳೈತೆ ಏನೋ? ದುಡಿಯೋಕ್ಕಂತೂ ಆಗಲ್ಲ, ತಾಳು ಕೆಡಿಸ್ಕೊಳೈತೆ. ಎದ್ದಾಗ ನಾನು ಕೆಲ್ಸಕ್ಕೆ ಬರ್ತೀನಿ ನಿನ್ನ ಜೊತೆಗೆ ಅಂತ ಹೇಳ್ದಾನು ಎತ್ಲ ಹೋಗಿ ಅದೇ ಕುಕ್ಕಂಡವ್ನಿ. ಸುಮ್ಮನೆ ಮಾತಾಡಿದ್ರೆ ಮಾತು ಎಲ್ಲೆಲ್ಕ ಹೋಗ್ತವೆ. ಸರಿಯಾಗಿ ಮಾತಾಡಬೇಕು. ನೀನು ತಾಳು ಕೆಟ್ಟವಳು ಮತ್ತು ದುಡ್ಡು ನನ್ನ ಮಗ ದುಡಿಯೋದು ಬೆಂಗೆ ಕಂಡಾರಿ ಕೊಡೋಕ್ಕಾಗುತ್ತೆ? ನೀನು ಅರ್ಥ ಮಾಡ್ಕೊಳ್ಳಿ. 25,000 ದುಡ್ಡು, 1 ರೂಪಾಯಿ ಇಲ್ಲ 2 ರೂಪಾಯಿ ನಾವು ಇವತ್ತು ದುಡಿತಾ ಇರೋದು. ಓದ್ತಿದ್ದೆ ನೀನು ಅದನ್ನೇ ಹೇಳು. ಓದ್ತಿದ್ದೆ ಅಮ್ಮಂಗೆ ಹೇಳ್ತೀಯ. ಮುಚ್ಕೊಂಡಿರು, ಕೆಲ್ಸಕ್ಕೆ ಬರ್ತೀನಿ ಅಂತ ಬರೋದೇ ಇಲ್ಲ. ಹಿಂಗೇನು ಹೇಳ್ತೀವಿ? ನನ್ಗಂಗೆ ಹೆಂಗೆ ಬೈತಾನೆ ಬಾಯಿಗೆ ಬಂದಂಗೆ. ನಮ್ಮ ಹುಡುಗ ಎಂದೆಂದ ಅವ್ನು ರಾಜ್ ಬೈದಿಲ್ಲ ಕಣಪ್ಪ. ನಾವು ಅಂತ ಹಂಗೆ ಬಾಯಿಗೆ ಬಂದಂಗೆ ಬೈಸ್ಕೋಬೇಕು. ಬಾಯಿಗೆ ಬಂದಂಗೆ ಬೈಸ್ಕೊಂಡ್ರೂ ಹೆಂಗೆ ಮಾತಾಡ್ತಾನೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.